ಅಧ್ಯಕ್ಷರ ಪಟ್ಟಿಗೆ ಈಗ ಜೋರ್ದಾರಾಗಿ ಲಾಬಿ ನಡೆದ. ಒಂದು ಕಡೆ ಸತೀಶ್ ಅವರು, ಜೊತೆಗೆ ನಮ್ಮ ಪರಮೇಶ್ವರಪ್ಪನವರು, ಎರಡನೇ ಕಡೆ ಡಿ ಕೆ ಶಿ ಅವರು. ಯಾಕಂದ್ರೆ ಇದನ್ನು ಉಳಿಸ್ಕೋಬೇಕಪ್ಪ ಹೇಗಾದರೂ ಅಧ್ಯಕ್ಷಗಿರಿಯನ್ನು, ಇದು ಉಳಿಸ್ಕೊಂಡ್ರೆ ಮಾತ್ರ ಅಧಿಕಾರದಲ್ಲಿ ನಾನು ಉಳಿಲಿಕ್ಕೆ ಸಾಧ್ಯದ ಅನ್ನುವಂಥ ಪರ್ಫೆಕ್ಟ್ ಡಿಸಿಷನ್ ಡಿ ಕೆ ಶಿ ಅವ್ರದ್ದಾಗ್ಯದ. ಅದು ಇವ್ರಿಗೂ ಗೊತ್ತಾಗ್ಯದ. ನಾವು ಒಂದೇಳೆ ನಾಳೆ ಮುಖ್ಯಮಂತ್ರಿ ಆಗಬೇಕಾಗಿತ್ತಂದ್ರೆ ಮೇನ್ ಬರೋದನ್ನ ಅಧ್ಯಕ್ಷರಿದ್ದಂಥವ್ರ ಈ ಮುಂದಿನ ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಅವರಿಗೂ ಗೊತ್ತದ, ಸತೀಶ್ ಅವ್ರಿಗೆ ಆಯ್ತು, ಇನ್ನುಳಿದವ್ರಿಗೆ ಆಯ್ತು, ಸತೀಶ್ ಮತ್ತು ಇನ್ನುಳಿದವ್ರಿಗೆ. ಈ ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯ ಇದ್ದಾಗ ಅದನ್ನು ಅಧ್ಯಕ್ಷರಿಗೆ ನಮ್ಮ ವಶ ಮಾಡಿಕೊಂಡ್ರೆ ನಿಶ್ಚಿತವಾಗಿಯೂ ಮುಂದಿನ ಚುನಾವಣೆಯಲ್ಲೇ ನಾವು ಮುಖ್ಯಮಂತ್ರಿ ಆಗಬಹುದು ಅಂತೇಳಿ. ಮತ್ತು ಈಗಿನ ಬಿ ಜೆ ಪಿಯ ಒಂದು ಒಳಜಗಳ ಯತ್ನಾಳರ ಮತ್ತು ನಮ್ಮ ಯತ್ನಾಳ ಜೊತೆಗೆ ಯಡಿಯೂರಪ್ಪ, ವಿಜೇಂದ್ರ ಇವ್ರ ಮಧ್ಯೆ ನಡೆದಂಥ ಕಾಲದಿಂದಾಗೆ ಬಿ ಜೆ ಪಿ 2028 ಗೆದ್ದಿತಾ ಎಂಬ ಪ್ರಶ್ನೆ ಮೂಡ್ತಾ ಇದ್ದ. ಯಾಕಂದ್ರೆ ಎಲ್ಲದರಲ್ಲೂ ಇವತ್ತು ಯತ್ನಾಳರವರು ಯಡಿಯೂರಪ್ಪರನ್ನು ತಡೆಯುವಂಥದ್ದು ಯಾವುದೇ ಪ್ರಸಂಗದಲ್ಲಿ ಹೊರಗೆ ಹಾಕಿಸಲೇಬೇಕನ್ನುವಂಥ ಹಠಕ್ಕೆ ಬಿದ್ದಿದ್ದರಿಂದಾಗೆ ಇಬ್ಬರೂ ಗೆಲ್ಲುವುದಿಲ್ಲ. ಯಾಕಂದರೆ ಈಗಾಗಲೇ KJP ಇತಿಹಾಸದ ಯಡಿಯೂರಪ್ಪನವರು ಪೋರ್ಪನವರು ಒಬ್ಬರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಮುಂದೆ ಇವರಂತೆ ನಮ್ಮ ಯತ್ನಾಳರಂತೆ ಒಂದು ದೊಡ್ಡ ಟೀಮ್ ಕಟ್ಕೊಂಡು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಯಡಿಯೂರಪ್ಪ ವಿರೋಧಿ ಬಲ ಇದ್ದು ಕೂಡಿದೆ, ಒಂದು 8 ಜನ ಕೂಡಿದ್ದಾರೆ, ಒಂದಿಷ್ಟು ದುಡ್ಡಿದ್ದವ್ರು ಇದ್ದಾರೆ, ಮತ್ತೇನೋ ಇದ್ದಾರೆ. ಅದಕ್ಕೆ ಮೂರನೇ ಪಕ್ಷ ಕಟ್ಕೊಂಡು BJP ಹೊಡೆತ ಕೊಡುವಂಥ ಸಾಧ್ಯತೆಗಳು ಸಾಕಷ್ಟು ಕಾಣ್ತಾ ಇದ್ದಾವೆ. ಹೀಗಾಗಿ ಈ ಕಾಂಗ್ರೆಸ್ಸಿಗರು ಈ 4% ಜನರನ್ನು ಸಿದ್ದರಾಮಯ್ಯ ಆಯ್ಕೆ ಮಾಡಿಕೊಂಡು ಸಹಿತ ಡಿ ಕೆ ಶಿ ಅವ್ರಿಗೆ ಮೇನಾಗಿ ಬೇಕಾಗಿದ್ದು ತಾವು ಅಧ್ಯಕ್ಷ ಉಳಿಬೇಕು ಅನ್ನುವಂಥದ್ದು. ಅದರಿಂದ ಮುಂದಿನ CM ನಾನು ಆಗ್ಬೋದು ಅನ್ನೋದು ತರ್ಕ ಅವ್ರು ಹೇಳಿದ. ಬಟ್ ಏನು ಮಾಡ್ತದೆ ಹೈಕಮಾಂಡ್ ನೋಡ್ಬೇಕಾಗ್ಯದ. ಎಲ್ಲರೂ ಅವರ ಲೆವೆಲ್ದಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಅಂತಿರುತ್ತೋ ಮತ್ತೇನಿದ್ರು ಮಾಡ್ತಾ ಇದ್ದಾರೆ. ನಾವು BJP ಹೋಗ್ತೀವಿ, ನಾವು BJP ಹೋಗ್ತೀವಿ, ಅದು ಒಂದು ಏನೋ ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ. ಮೋಸ್ಟ್ ಪ್ರಾಬಬ್ಲಿ ಡಿ ಕೆ ಶಿ ಅವರಾಯ್ತು, ಸತೀಶ್ ಅವರಾಯ್ತು, ಒಂದು ಅವರ ಹಿನ್ನೆಲೆಯನ್ನು ಅಭ್ಯಾಸ ಮಾಡಿದಾಗ, ಅವರ ಒಂದು ವ್ಯಕ್ತಿತ್ವವನ್ನು ಅಭ್ಯಾಸ ಮಾಡಿದಾಗ ಇದು ಅಸಾಧ್ಯದ ಮಾತೇನೋ. ಯಾಕಂದ್ರೆ ಅಹಿಂದ ಪ್ರಿಯರಾದಂಥ ಸತೀಶ್ ಅವರು, ಕಾಂಗ್ರೆಸ್ ಪ್ರಿಯರಾದಂಥ ಡಿ ಕೆ ಶಿ ಅವರು ಇಬ್ಬರು ಸಮಬಲದ ಕುಸ್ತದ. ಯಾರಿಗೆ ಯಾವಾಗ ಒಲಿತದ್ದು ಗೊತ್ತಿಲ್ಲ. ಆದರೆ ಇವೆಲ್ಲ ಇಟ್ಟುಕೊಂಡು ಈ ದೆಹಲಿ ಪ್ರವಾಸಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ, ಡಿ ಕೆ ಶಿ. ಈ ಚರ್ಚೆಗೆ ನಿಮ್ಗೆ ಏನು ಅನ್ನಿಸ್ತು ವಿಚಾರಕ್ಕೆ? ನಿಮ್ಗೆ ಸರಿ ಅಂದರೆ ಸರಿ, ಅಂದರೆ ತಪ್ಪು ಅಂದರೆ ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ. ಅದೇ ಕಾಲಕ್ಕೆ ಇದನ್ನು ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕಂದ್ರೆ ಹೇ ಸೀತಾರಾಮ್ ಅರ್ಥಾತ್ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ಒಂದು ನೇರು.